ಎಲ್ಲ ಆತ್ಮೀಯರಿಗೆ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳು ಪ್ರೇರೆ. ಪ್ರತಿ ಸಾರಿ ನೋಡಿಕೊಳ್ಳುವ ಹಾಗೆ ಈ ದಿನವೂ ಕೂಡ ಏಷಾಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 21ನೇ ವಚನದಲ್ಲಿರುವಂಥ ದೇವರ ಮನಸ್ಸನ್ನು ಒಂದು ಸಾರಿ ಓದಿ ತಿಳಿದುಕೊಳ್ಳೋಣ. ಅಯ್ಯೋ, ಸುವ್ರತೆಯಾಗಿದ್ದ ನಗರಿಯು ಸೂಳೆಯಾದಳಲ್ಲ, ನ್ಯಾಯದಿಂದ ತುಂಬಿ ಧರ್ಮಕ್ಕೆ ನೆಲೆಯಾಗಿದ್ದವಳು ಈಗ ಕೊಲೆಪಾತಕರಿಗೆ ನೆಲೆಯಾಗಿದ್ದಾಳೆ. ದೇವರು ಪಟ್ಟಣವನ್ನು ಕುರಿತು ಹೇಳುವಂಥ ಮಾತು ಒಂದು ಸಮಯದಲ್ಲಿ ಹೇಗಿದೆ ಅಂದರೆ, ನೀನು ಸುವ್ರತೆಯಾಗಿದ್ದೆ ಅಂದರೆ ಪತಿವ್ರತೆ ಆಗಿದ್ದಂಥ ಪಟ್ಟಣವೇ ಈಗ ನಿನಗೇನಾಗಿದೆ ಗೊತ್ತಾ? ನೀನು ಸೂಳೆತನ ಮಾಡುವಂಥ ಪರಿಸ್ಥಿತಿ ನಿನಗಾಗಿದೆ. ನ್ಯಾಯದಿಂದ ತುಂಬಿ ಧರ್ಮಕ್ಕೆ ನೆಲೆಯಾಗಿದ್ದವಳು ಈಗ ಕೊಲೆಪಾತಕರಿಗೆ ನೆಲೆಯಾಗಿದ್ದೀಯಾ. ನ್ಯಾಯ, ಧರ್ಮ, ನೀತಿ, ಪರಿಶುದ್ಧತೆ, ಇತರರಿಗೆ ಸಹಾಯ ಮಾಡುವಂಥ ಮನಸ್ಸು ಇದ್ದಂಥ ಪಟ್ಟಣವೇ ಈಗ ನೀನೇನಾಗಿದೆಯಾ ಅಂದರೆ ವ್ಯಭಿಚಾರ ಮಾಡುವಂಥ ಪರಿಸ್ಥಿತಿಲಿ ನಿನ್ನ ನಡವಳಿಕೆ ಆಗಿದೆ. ನ್ಯಾಯ, ಧರ್ಮ, ನೀತಿ ಅಂತ ಇದ್ದಂಥ ನೀನು ಇವಾಗ ಏನಾಗಿದೆ ಗೊತ್ತಾ? ಕೊಲೆಪಾತಕರಿಗೆ, ಅಧರ್ಮ ಮಾಡುವವರಿಗೆ, ಸುಳ್ಳು ಹೇಳುವವರಿಗೆ, ವ್ಯಭಿಚಾರ ಮಾಡುವವರಿಗೆ, ಧರ್ಮದ ಹೆಸರಲ್ಲಿ, ಕುಲದ ಹೆಸರಲ್ಲಿ ಅನ್ಯಾಯ ಮಾಡುವವರಿಗೆ ನೀನು ನೆಲೆಯಾಗಿದ್ದೀಯಾ ಅಂತ ದೇವರು ಪಟ್ಟಣವನ್ನು ಕುರಿತು ಹೇಳುತ್ತಿರುತ್ತಂಥ ಮಾತು ಪ್ರೇರೆ. ಆಲೋಚನೆ ಮಾಡಿ. ವೇದನೆ ಇಲ್ವಾ ಪ್ರೇರೆ ತಂದೆಗೆ? ಏನಪ್ಪ, ನೀವೆಲ್ಲ ನನ್ನ ಮಕ್ಕಳು ಕಂಡ್ರು, ನೀವೆಲ್ಲರೂ ನೀತಿವಂತರಾಗಿ, ಪರಿಶುದ್ಧರಾಗಿ, ದೋಷವಿಲ್ಲದವರಾಗಿ, ಒಬ್ಬರನ್ನೊಬ್ಬರು ಪ್ರೀತಿಸಿಕೊಳ್ಳುತ್ತಾ, ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಾ ಬದುಕಿರೋ ಅಂಥ ದೇವರು ಈ ಭೂಲೋಕದಲ್ಲಿ ಒಂದು ಜೀವಿತ ಕೊಟ್ಟು ನಮ್ಮನ್ನು ಕಳಿಸಿರುವಾಗ ಪ್ರೇರೆ, ನಮ್ಮ ಜೀವಿತ ಯಾವ ರೀತಿ ಜೀವಿಸ್ತಾ ಇದ್ದೀವಿ? ಆಲೋಚನೆ ಮಾಡಿ. ಯಾವ ರೀತಿ ಜೀವಿಸ್ತಾ ಇದೀವಿ ಪ್ರೇರೆ? ನ್ಯಾಯ ಇದೆಯಾ ನಮ್ಮಲ್ಲಿ? ಧರ್ಮ ಇದೆಯಾ? ಪರಿಶುದ್ಧತೆ ಇದೆಯಾ? ಸುವ್ರತೆ ಆಗಿದ್ದ ನಗರಿಯು ಸೂಳೆ ಆದಳಂತ ದೇವರು ನೊಂದ್ಕೋತಾ ಇದ್ದಾರೆ. ಏನ್ ಬೇರೆ? ತಾನು ಹೆತ್ತಂತ ಮಗಳು ನೀತಿವಂತಳಾಗಿ ಬದುಕ್ತಾ ಇರೋದನ್ನು ನೋಡಿ ತಂದೆ ಸಂತೋಷ ಪಡ್ತಾ ಇದ್ದಾರೆ. ಅನೇಕ ಸರಿ ಸಂತೋಷ ಪಡ್ತಾರೆ. ಅದೇ ಒಳ್ಳೆ ರೀತಿಯಲ್ಲಿ ಬದುಕ್ತಾ ಅಂತ ಮಗಳೇ ವ್ಯಭಿಚಾರ ಮಾಡಿ ಬದುಕುವುದನ್ನು ನೋಡಿ ಯಾವ ತಂದೆ ಸಹಿಸ್ತಾನೆ? ಯಾವ ಗಂಡ ಸಹಿಸ್ತಾನೆ ತನ್ನ ಹೆಂಡತಿ ವ್ಯಭಿಚಾರ ಮಾಡುವುದನ್ನು ನೋಡಿ? ಸಹಿಸಲ್ಲ ಅಲ್ವಾ? ಮತ್ತು ಇಷ್ಟು ಕೋಟ್ಯಾಂತರ ಜನರನ್ನು ದೇವರು ಈ ಭೂಲೋಕದಲ್ಲಿ ಕಳಿಸಿದಂಥ ಪರಮಾತ್ಮನು ನಮ್ಮ ನಡವಳಿಕೆ, ನಮ್ಮ ಪ್ರವರ್ತನೆ, ನಮ್ಮ ಅಧರ್ಮವನ್ನು ನೋಡಿ ಹೇಗೆ ಪ್ರಿಯರೇ ಆತನು ಸಂತೋಷವಾಗಿ ಇರೋದಕ್ಕೆ ಸಾಧ್ಯ? ಹೇಗೆ ಪ್ರಿಯರೇ ನಮಗೆ ಟೈಮ್ ಕರೆಕ್ಟಾಗಿ ಗಾಳಿ, ಮಳೆ, ನೀರನ್ನು ಅನುಗ್ರಹಿಸೋದಕ್ಕೆ ಸಾಧ್ಯ? ಆದರೂ ದೇವರು ಕನಿಕರ ಪಟ್ಟು ಸತ್ತೋಗ್ತಿರಲ್ಲ, ನೀವು ಪ್ರಾಣ ಕಳ್ಕೊಬಿಡ್ತೀರ. ಈ ಗಾಳಿ, ಈ ನೀರು, ಈ ಸೂರ್ಯನ ಬೆಳಕಿಲ್ಲ ಅಂದ್ರೆ ನೀವು ಪ್ರಾಣ ಕಳ್ಕೊತೀರಂತ ಆ ಪರಮಾತ್ಮನು ನೀತಿವಂತರ ಮೇಲೆಯೂ, ಅನೀತಿವಂತರ ಮೇಲೆಯೂ, ಭ್ರಷ್ಟರ ಮೇಲೆಯೂ, ದುಷ್ಟರ ಮೇಲೆಯೂ, ಎಲ್ಲರ ಮೇಲೆ ಪ್ರೇರೆ ಪಕ್ಷಪಾತವಿಲ್ಲದೆ ತನ್ನ ಕಾರ್ಯವನ್ನು ನಡೆಸ್ತಾ ಇದ್ದಾನೆ. ಏನಾದರೂ ಕಡಿಮೆ ಆಗಿದೆಯಾ ಪ್ರೇರೆ? ಏನೂ ಕಡಿಮೆ ಆಗಿಲ್ಲ ಪ್ರೇರೆ, ದೇವ್ರು ನಮ್ಗೆ ಅನುಗ್ರಹಿಸಿರೋದ್ರಲ್ಲಿ. ಅದೇ ಯೆರೆಮೀಯನ ಪ್ರವಾದದಲ್ಲಿ ನೋಡಿಕೊಳ್ಳೋಣ ಒಂದು ಸಾರಿ. ಯೆರೆಮೀಯನ ಪ್ರವಾದನೆ ಗ್ರಂಥ 21ನೇ ವಚನದಿಂದ ಓದಿಕೊಳ್ಳೋಣ. 2:21. ನಾನು ನಿನ್ನನ್ನು ಅತ್ಯುತ್ತಮ ಬೀಜದಿಂದ ಬೆಳೆದ ಒಳ್ಳೆಯ ದ್ರಾಕ್ಷಲತೆಯನ್ನಾಗಿ ನೆಟ್ಟಿರಲು ನೀನು ನನಗೆ ಕಾಡು ದ್ರಾಕ್ಷೆ ಬಳ್ಳಿಯ ಕೆಟ್ಟ ರಂಬೆಗಳಾದದ್ದೇನು? ನೀನು ನನಗೆ ಕಾಡು ದ್ರಾಕ್ಷೆಯ ಬಳ್ಳಿಯ ಕೆಟ್ಟ ರಂಬೆಗಳಾದದ್ದೇನು? ನಾನು ನಿನಗೆ ಒಳ್ಳೆ ರೀತಿಯಲ್ಲಿ ನಿನ್ನನ್ನು ರೂಪಿಸಿದ್ದೀನಿ. ತಾಯಿ ಗರ್ಭದಲ್ಲಿ ಅದ್ಭುತವಾಗಿಯೂ ಅತಿಶಯವಾಗಿಯೂ ರೂಪಿಸಿ ನಿನ್ನನ್ನು ಬೆಳೆಸಿ, ನಿನ್ನ ಮೂಗೆ ಉಸಿರನ್ನು ಕೊಟ್ಟು, ತಾಯಿಯ ಎದೆಯಲ್ಲಿ ಹಾಲನ್ನು ಇಟ್ಟು ನಿನ್ನನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸಿದಂಥ ಈ ದೇವರ ಮಾರ್ಗವನ್ನು ಬಿಟ್ಟು ಬೆಳೆದ ನಂತರ ಒಂದು 10 ವರ್ಷ 12 ವರ್ಷ ವಯಸ್ಸಿಗೆ ಬಂದ ನಂತರ ಪ್ರೀತಿ ಪ್ರೇಮ ಅನ್ನುವಂಥ ಕಾಮಾಭಿಲಾಷೆ, ಕೆಟ್ಟ ಕೆಟ್ಟ ಸಿನಿಮಾಗಳನ್ನು ನೋಡುವಂಥ ದುರಭ್ಯಾಸ, ಸ್ವಲ್ಪ ಬೆಳೆದ ನಂತರ ಕೆಟ್ಟ ಹೆಣ್ಣು ಮಕ್ಕಳ ಸಹವಾಸ, ಕೆಟ್ಟ ಹುಡುಗರ ಸಹವಾಸ, ಕೆಟ್ಟ ಕೆಟ್ಟ ಮಾತುಗಳನ್ನು ಮಾತನಾಡುವಂಥ ಸಹವಾಸವನ್ನು ಮಾಡಿ ದೇಶವನ್ನು ಅಪವಿತ್ರ ಮಾಡಿದ್ದೇವೆ ಪ್ರಿಯರೇ. ನಾವು ದೇಶವನ್ನು ಹಾಳು ಮಾಡಿದ್ದೇವೆ. ಪತಿವ್ರತೆ ಆಗಿದ್ದಂಥ ದೇಶವನ್ನು ಸೂಳೆಯನ್ನಾಗಿ ಮಾಡಿದ್ದೇವೆ. ನ್ಯಾಯದಿಂದ ತುಂಬಿದಂಥ, ಧರ್ಮಕ್ಕೆ ನೆಲೆಯಾಗಿದ್ದಂಥ ಒಂದು ಕಾಲದಲ್ಲಿದ್ದಂಥ ಈ ದೇಶವನ್ನು ನಾವು ನಮ್ಮ ಕೆಟ್ಟ ನಡವಳಿಕೆಯಿಂದ, ನಮ್ಮ ಕೆಟ್ಟ ಪ್ರವರ್ತನೆಯಿಂದ, ನಮ್ಮ ಕೆಟ್ಟ ಆಲೋಚನೆಗಳಿಂದ ನಾವು ಪಟ್ಟಣವನ್ನು ಅಪವಿತ್ರ ಮಾಡಿದ್ದೇವೆ ಅಂತ ದೇವರು ನೊಂದುಕೊಳ್ತಾ ಇದ್ದಾರೆ ಪ್ರೇರೆ. ಹೇಗಿದ್ರೂ ಸಾಯ್ತೀವಿ, ಕೆಟ್ಟವರಾಗಿ
ಅಪರಿಶುದ್ಧತೆಯಿಂದ ಹೇಗಿದ್ರೂ ಸಾಯ್ತೀವಿ ಪ್ರೇರೆ. ಒಳ್ಳೆಯವರಾಗಿ ಈ ಲೋಕದಲ್ಲಿ ಬದುಕೋಣ ಪ್ರೇರೆ, ಒಳ್ಳೆಯವರಾಗಿ ಬದುಕೋಣ. ನೀನು ದುಷ್ಟನಾಗಿ, ಕೆಡುಕನಾಗಿ, ವ್ಯಭಿಚಾರಿಯಾಗಿ ಎಷ್ಟು ವರ್ಷ ಬದುಕಿದೆ ಅನ್ನೋದು ಮುಖ್ಯ ಅಲ್ಲ. ಎಷ್ಟೋ ವರ್ಷ ನೀನು ಬದುಕಿದೀಯಾ, ಹೆಚ್ಚಾಗಿ ಬದುಕಿದೀಯಾ ಅನ್ನೋದು ಮುಖ್ಯ ಅಲ್ಲ. ನೀನು ಬದುಕಿದಂಥ ದಿನಗಳು ಯಾವ ರೀತಿ ಬದುಕಿದ್ದೀಯಾ, 4 ಜನಕ್ಕೆ ಉಪಯೋಗ ಮಾಡಿದ್ಯಾ, ದೇವರಿಗೆ ಇಷ್ಟ ಬಾಳುವಂಥ ರೀತಿಯಲ್ಲಿ ಬದುಕಿದ್ಯಾ, ನಿನ್ನ ಜೀವನ ಒಳ್ಳೆ ರೀತಿಯಲ್ಲಿ ಇದೆಯಾ ಅನ್ನೋದು ಬಹಳ ಪ್ರಾಮುಖ್ಯ ಪ್ರಿಯರೇ, ಬಹಳ ಪ್ರಾಮುಖ್ಯ. ಇದೇ ಜೀವಿತ ಅನ್ಕೊಂಡಿದೀವ ನಾವು, ಮೋಸ ಹೋಗ್ತೀವಿ. ಸತ್ತ ನಂತರ ಇನ್ನೊಂದು ಜೀವಿತ ಇದೆ. ತಾಯಿ ಗರ್ಭದಿಂದ ಹೊರಗಡೆ ಬರೋಕ್ಕಿಂತ ಮುಂಚೆ ಆ ಗರ್ಭವೇ ನಮಗೆ ಒಂದು ಪ್ರದೇಶ ಅಂದುಕೊಂಡಿದ್ದು, ಇದೇ ನಮ್ಮ ಲೋಕ ಅಂದುಕೊಂಡಿದ್ದು ಅಲ್ವಾ. ಹೊರಗಡೆ ಬಂದಂತ ನಂತರ ಈ ಲೋಕ ನಮ್ಗೆ ಕಾಣಿಸ್ತಲ್ವಾ? ಹುಡ್ದಾಗ ನೋಡೋದು ಈ ಲೋಕ, ಸತ್ತ ನಂತರ ನೋಡುವುದು ಆ ಲೋಕ. ಯಾವ ಲೋಕ? ನರಕದ ಲೋಕನ, ಸ್ವರ್ಗದ ಲೋಕನ? ವೈಕುಂಠ ಬೇಕಾ, ಪಾತಾಳ ಬೇಕಾ? ನಮ್ಮನ್ನು ನಾವು ತೀರಿಸ್ಕೋಬೇಕು ಪ್ರೇರೆ, ನಮ್ಮನ್ನು ನಾವು ತೀರ್ಮಾನಿಸಿಕೊಳ್ಳೋಣ ಈ ದಿನ ಪ್ರೇರೆ. ಸಮಯವು ಕೊಂಚವೇ ಆಗಿದೆ, ಬದಲಾವಣೆ ಆಗಬೇಕಾಗಿರೋದು ಬಹಳವಾಗಿದೆ. ಆದುದರಿಂದ ದೇವರ ಮನಸ್ಸನ್ನು, ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ನೀತಿವಂತರಾಗಿ ನೂತನ ಸೃಷ್ಟಿಗಳಾಗಿ ಬದಲಾಗಬೇಕೆಂದು ದೇವರ ಸತ್ಯವೇದ ಗ್ರಂಥದಲ್ಲಿ ಅನೇಕ ಕಡೆ ಈ ಮಾತುಗಳನ್ನು ಬರೆಸಿದ್ದಾರೆ ಎನ್ನುವಂಥ ಮಾತನ್ನು ನಾವು ಆಲೋಚನೆ ಮಾಡೋಣ, ಗಮನಿಸೋಣ. ಸತ್ಯವೇದ ಗ್ರಂಥವನ್ನು ಒಂದು ಸಾರಿ ಪ್ಲೇಸ್ಟೋರಲ್ಲಿ ನಾವು ಡೌನ್ಲೋಡ್ ಮಾಡಿಕೊಂಡು ಇದನ್ನು ಓದೋಣ. ಇದರ ಮನಸ್ಸು ನಾವು ತಿಳಿದುಕೊಳ್ಳುವುದಾದರೆ ಖಂಡಿತ ದೇವರಿಗೆ ಮೆಚ್ಚುಗೆ ಆಗುವಂಥ ರೀತಿಯಲ್ಲಿ ನಮ್ಮ ಜೀವನ ಇರುತ್ತೆ ಅಂತ ಮಾತನ್ನು ಹೇಳುತ್ತಾ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಪ್ರಿಯರೇ. ಗಾಡ್ ಬ್ಲೆಸ್ ಯು.